ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ಜಸ್ಟಿಸ್ ವಿತ್ ಜಂಬೂರು ವಿಶೇಷ ಮಾಲಿಕೆಯಲ್ಲಿ ಇವತ್ತಿನ ವಿಚಾರ ಎಲೆಕ್ಷನ್ ಪಾಲಿಟಿಕ್ಸ್. ಚುನಾವಣೆ ಆಯೋಗದ ನಿಯಮ ಬದಲಾವಣೆ. ಚುನಾವಣೆ ನಿಯಮ 93/2/A ತಿದ್ದುಪಡಿ. ಪ್ರತಿಪಕ್ಷಗಳನ್ನು ಕ್ಯಾರೆ ಎನ್ನದ ಕೇಂದ್ರ ಸರ್ಕಾರ. ಸಾರ್ವಜನಿಕರ ಸ್ವಾತಂತ್ರ್ಯಕ್ಕೆ ಧಕ್ಕೆ. ಇದು ಪಾರದರ್ಶಕವಲ್ಲದ ನಿಯಮ. ಚುನಾವಣಾ ಆಯೋಗದ ವಿಶ್ವಾಸಾರ್ಹತೆಗೆ ಧಕ್ಕೆ. ದೇಶದಲ್ಲಿ ಚುನಾವಣಾ ಆಯೋಗ ನಿಷ್ಪಕ್ಷಪಾತವಾಗಿ ಚುನಾವಣೆಯನ್ನ ನಡೆಸಬೇಕು. ಅದು ಯಾವುದೇ ಪಕ್ಷ ಆಗಿರಲಿ, ಆ ಪಕ್ಷದ ಪರವಾಗಿ ಅಥವಾ ಆಡಳಿತದಲ್ಲಿರ್ತಕ್ಕಂಥ ಪಕ್ಷದ ಪರವಾಗಿ ಕೆಲಸ ಮಾಡಬಾರದು ಅನ್ನುವಂಥದ್ದು ಪ್ರಜಾಪ್ರಭುತ್ವದಲ್ಲಿ ನಾವು ಮಾಡಿಕೊಂಡಿರ್ತಕ್ಕಂಥ ಒಂದು ನಿಯಮಾವಳಿಗಳು. ಸೊ ಆ ನಿಯಮಾವಳಿಗಳು ಈ ಚುನಾವಣಾ ಆಯೋಗದ ನಿಯಮ 93 ಅಂದರೆ 93/2/A ಅಡಿಯಲ್ಲಿ ಏನೇನು ನಿಯಮಾವಳಿಗಳು ಇರಬೇಕು ಅನ್ನುವಂಥದ್ದನ್ನು ನಾವು ಪಟ್ಟಿ ಮಾಡಿಕೊಂಡಿದ್ದೀವಿ. ಸೊ ಚುನಾವಣೆ ಹೇಗೆ ನಡೀಬೇಕು, ಚುನಾವಣಾ ಆಯೋಗ ಹೇಗೆ ಕೆಲಸ ಮಾಡಬೇಕು, ಜನಪ್ರತಿನಿಧಿಗಳು ಹೇಗೆ ಕೆಲಸ ಮಾಡಬೇಕು, ಚುನಾವಣಾ ಆಯೋಗದ ಅಡಿಯಲ್ಲಿ ಕೆಲಸ ಮಾಡತಕ್ಕಂಥ ಬೇರೆ ಬೇರೆ ಬೂತ್ ಮಟ್ಟದಿಂದ ಹಿಡಿದು ಕೇಂದ್ರದ ಚುನಾವಣಾ ಆಯೋಗದವರೆಗೆ ಅಥವಾ ರಾಜ್ಯ ಚುನಾವಣಾ ಆಯೋಗ ಮಾಡುವಂಥ ಸಂದರ್ಭದಲ್ಲಿ ರಾಜ್ಯ ಚುನಾವಣಾ ಆಯೋಗದವರೆಗೆ, ಸೊ ಎಲ್ಲ ನಿಯಮಗಳು ಹೇಗಿರಬೇಕು ಅನ್ನುವಂಥದ್ದು ಅದರದ್ದೇ ಆದ ಒಂದು ಕಟ್ಟುಪಾಡುಗಳು ಜೊತೆಗೆ ರೀತಿ ರಿವಾಜುಗಳು ನಿಯಮಗಳು ಇರ್ತವೆ. ಸೊ ಅದರ ಅಡಿಯಲ್ಲಿ ಚುನಾವಣೆಯನ್ನ ಪ್ರತಿ ಬಾರಿ ನಡೆಸಲಾಗುತ್ತೆ. ಅದು ಗ್ರಾಮ ಪಂಚಾಯತಿ ಚುನಾವಣೆ ಇರ್ಬೋದು, ತಾಲೂಕ್ ಪಂಚಾಯತಿ ಚುನಾವಣೆ ಇರ್ಬೋದು, ಅಥವಾ ಜಿಲ್ಲಾ ಪಂಚಾಯತಿ ಇರ್ಬೋದು, ಅಥವಾ ಕಾರ್ಪೊರೇಷನ್ಗಳ ಚುನಾವಣೆಗಳಿರ್ಬೋದು. ಇಲ್ಲದೆ ಹೋದರೆ ವಿಧಾನಸಭೆ, ವಿಧಾನ ಪರಿಷತ್ತು ಅಥವಾ ರಾಜ್ಯಸಭೆ ಅಥವಾ ಲೋಕಸಭೆ ಚುನಾವಣೆ ಇರ್ಬೋದು. ಸೊ ಈ ಎಲ್ಲ ಚುನಾವಣೆಗಳನ್ನ ನಡೆಸಬೇಕಾದ್ರೆ ಕೇಂದ್ರದ ಚುನಾವಣಾ ನಿಯಮಗಳ ಅಡಿಯಲ್ಲಿಯೇ ನಡೀಬೇಕು. ಆ 93/2/A ಇದೆಯಲ್ಲ, ಸೊ ಅದರ ನಿಯಮಾವಳಿಗಳ ಪ್ರಕಾರವೇ ಚುನಾವಣೆ ನಡೆಸಬೇಕು ಅನ್ನುವಂಥದ್ದು ನಾವು ಹಾಕಿಕೊಂಡಿರ್ತಕ್ಕಂಥ ಅಥವಾ ಪ್ರಜಾಪ್ರಭುತ್ವದಲ್ಲಿ ನಾವು ಮಾಡಿಕೊಂಡಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಇರುವಂಥ ನಿಯಮಾವಳಿಗಳು. ಆದರೆ ಈಗ ಒಂದು ದೇಶ ಒಂದು ಚುನಾವಣೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಹೊಸ ನಿಯಮಾವಳಿಗಳನ್ನು ಬದಲಾವಣೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಈಗ ಆ ಚುನಾವಣಾ ನಿಯಮದ 93/2/A ತಿದ್ದುಪಡಿಯನ್ನ ಮಾಡಿ ಕೇಂದ್ರ ಸರ್ಕಾರ ಈ ಅಧಿವೇಶನದಲ್ಲಿ ತನ್ನದೇ ಆದ ರೀತಿಯಲ್ಲಿ ತನಗೆ ಅನುಕೂಲಕ್ಕೆ ಪೂರಕವಾದ ರೀತಿಯಲ್ಲಿ ನಿಯಮಾವಳಿಗಳನ್ನ ಮಾಡಿಕೊಂಡಿದೆ ಎನ್ನುವಂಥ ಅನುಮಾನಗಳು ಈಗ ಇಡೀ ಭಾರತದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಒಂದು ಸಂವಿಧಾನದಲ್ಲಿ ತಿದ್ದುಪಡಿಯನ್ನ ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಅಥವಾ ಒಂದು ಸಂಸ್ಥೆಯ ನಿಯಮಾವಳಿಗಳನ್ನ ಬದಲಾಯಿಸಬೇಕು ಅನ್ನುವಂಥ ಸಂದರ್ಭದಲ್ಲಿ ಕೇವಲ ಆಡಳಿತ ಪಕ್ಷ ಮನಸೋ ಇಚ್ಛೆ ಮಾಡಲಿಕ್ಕೆ ಇಲ್ಲಿ ಅವಕಾಶ ಇಲ್ಲ. ಕೇಂದ್ರದಲ್ಲಿ ಯಾವುದೇ ಸರ್ಕಾರ ಇರಲಿ, ಅದು ಬಿಜೆಪಿ ಸರ್ಕಾರ ಇರಲಿ, ಕಾಂಗ್ರೆಸ್ ಸರ್ಕಾರ ಇರಲಿ ಅಥವಾ ಮತ್ತೊಂದು ಸರ್ಕಾರ ಬರಲಿ, ಆದರೆ ನಿಯಮಾವಳಿಗಳನ್ನು ಬದಲಾವಣೆ ಮಾಡುವಂಥ ಸಂದರ್ಭದಲ್ಲಿ ಅದು ಈ ರೀತಿಯ ಚುನಾವಣೆಯ ಅಥವಾ ಸ್ವತಂತ್ರ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತಹ ನಿಯಮಾವಳಿಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಆಡಳಿತ ಪಕ್ಷದಲ್ಲಿರುವಂತಹ ಸರ್ಕಾರಗಳು ಪ್ರತಿಪಕ್ಷದ ನಾಯಕರ ಅಭಿರುಚಿಗಳೇನು, ಅವರ ಅಭಿಪ್ರಾಯಗಳೇನು, ಸೊ ಅವರು ಏನು ಹೇಳ್ತಾರೆ, ಅವರೇನಾದರೂ ಸಲಹೆಗಳನ್ನು ಕೊಡ್ತಾರಾ, ಅವೆಲ್ಲವನ್ನೂ ಕೂಡ ಕ್ರೋಢೀಕರಿಸಿ ನಿಯಮಾವಳಿಗಳನ್ನು ಬದಲಾವಣೆ ಮಾಡಬೇಕಾಗುತ್ತೆ. ಆದರೆ ಇದುವರೆಗೆ ಚುನಾವಣಾ ಆಯೋಗ ಚುನಾವಣೆಗಳನ್ನು ನಡೆಸಿಕೊಂಡು ಬಂದಿರುವಂಥದ್ದು ಅಲ್ಲಿ ಭದ್ರತೆ ಇರಬೇಕು, ಪೊಲೀಸ್ ಇಲಾಖೆ ಸಹಕಾರ ಇರಬೇಕು, ಸ್ಥಳೀಯ ನಾಯಕರ ಸಹಕಾರ ಇರಬೇಕು, ಜೊತೆಗೆ ಈ CCTVಯ ದೃಶ್ಯಾವಳಿಗಳು ಇರಬೇಕು. ಅದರಲ್ಲಿ ಎಲ್ಲೆಲ್ಲಿ ಏನೇನು ನಡೆಯುತ್ತೆ, ಯಾಕಂದ್ರೆ ಏನಾದರೂ ಹೆಚ್ಚು ಕಡಿಮೆ ಆದಂಥ ಸಂದರ್ಭದಲ್ಲಿ ಎಲ್ಲಿ ಏನಾಗಿದೆ ಅನ್ನುವಂಥದ್ದನ್ನು ಪತ್ತೆ ಹಚ್ಚಲಿಕ್ಕೆ ಒಂದು ಬೂತ್ ಮಟ್ಟದಲ್ಲಿ ಅಲ್ಲಿ CC ಕ್ಯಾಮ್ರಾಗಳಿರುತ್ತೆ, ಪೊಲೀಸ್ ಇಲಾಖೆ ಇರುತ್ತೆ, ಜೊತೆಗೆ ಚುನಾವಣೆ ಅಧಿಕಾರಿಗಳು, ಅವರ ಅಡಿಯಲ್ಲಿ ಬರ್ತಕ್ಕಂಥ ಅಧಿಕಾರಿಗಳು, ROಗಳು ಇರ್ಬೋದು, ಪ್ರತಿಯೊಬ್ಬರೂ ಕೂಡ ಹೇಗೆ ಕೆಲಸ ಮಾಡಬೇಕು ಅನ್ನುವಂಥದ್ದನ್ನು ಆ ನೀತಿ ನಿಯಮಾವಳಿಗಳ ಅಡಿಯಲ್ಲೇ ಕೆಲಸ ಮಾಡಬೇಕಾಗುತ್ತೆ. ಆದರೆ ಈಗ ಕೇಂದ್ರ ಸರ್ಕಾರ ಹೊರಡಿಸಿರತಕ್ಕಂಥ ಅಥವಾ ಏನು ನಿಯಮಾವಳಿಗಳಲ್ಲಿ ಬದಲಾವಣೆ ಮಾಡಿಕೊಂಡು ಆ ನಿಯಮ 93/2/A ತಿದ್ದುಪಡಿಯನ್ನು ಏನು ಮಾಡ್ಕೊಂಡಿದ್ದಾರೆ, ಇದು ಈಗ ದೇಶಾದ್ಯಂತ ಬಹಳ ದೊಡ್ಡ ಚರ್ಚೆಗೆ ಕಾರಣ ಆಗ್ತಾ ಇದೆ. ಕೇಂದ್ರ ಸರ್ಕಾರ ಈಗಿರ್ತಕ್ಕಂಥ ಬಿಜೆಪಿ ಸರ್ಕಾರ ಅಥವಾ ಪ್ರಧಾನಿ ನರೇಂದ್ರ ಮೋದಿ ಅವರು ತಮಗೆ ಅನುಕೂಲಕ್ಕೆ ತಕ್ಕ ರೀತಿಯಲ್ಲಿ ನಿಯಮಾವಳಿಗಳನ್ನು ಬದಲಿಸಿಕೊಂಡಿದ್ದಾರೆ.
ಇಲ್ಲಿ ಒಬ್ಬ ವ್ಯಕ್ತಿ ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಹೋಗಿ ಆಯಿತು. ಸೊ ಈ ವಿಚಾರದಲ್ಲಿ ಅಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಇಲ್ಲಿರ್ತಕ್ಕಂಥ ನಿಯಮಾವಳಿಗಳು ಏನಿದ್ದಾವೆ ಅವುಗಳ ಪೂರಕವಾಗಿ ಅದಕ್ಕೆ ಸಂಬಂಧಪಟ್ಟಂತ ಸಾಕ್ಷ್ಯಗಳನ್ನು ಆತನಿಗೆ ಕೊಡಿ ಅಂತ ಹೇಳಿ. ಆದರೆ ಆ ಪ್ರಕರಣ ಕೋರ್ಟ್ ಮೆಟ್ಟಿಲೇರ್ತಿದ್ದ ಹಾಗೆಯೇ ಕೇಂದ್ರ ಸರ್ಕಾರ ತನ್ನ ನಿಯಮಗಳನ್ನೇ ಬದಲಾವಣೆ ಮಾಡಿಕೊಳ್ಳಲಿಕ್ಕೆ ಹೊರಡುತ್ತೆ, ಕೇಂದ್ರದ ಚುನಾವಣಾ ಆಯೋಗದ ಮೇಲೆ ಒತ್ತಡವನ್ನು ತರುತ್ತೆ. ಸೊ ಅಲ್ಲಿ ತಮಗೆ ಹೇಗೆ ಬೇಕೋ ಹಾಗೆ ನಿಯಮಗಳನ್ನು ಬದಲಾವಣೆ ಮಾಡಿಕೊಂಡು ತಮಗೆ ಅನುಕೂಲಕರವಾದ ರೀತಿಯಲ್ಲಿ ಚುನಾವಣೆಗಳನ್ನು ನಡೆಸಲಿಕ್ಕೆ ಹೊರಟಿದೆ. ಇದು ಬಹಳ ದೊಡ್ಡ ಅಪಾಯಕಾರಿ ಬೆಳವಣಿಗೆ ಅಂತಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಪ್ರಜಾಪ್ರಭುತ್ವ ಇಡೀ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಲಿಕ್ಕೆ ಇದೊಂದು ರೀತಿಯ ಸಂಚು ನಡೀತಿದೆಯಾ ಕೇಂದ್ರ ಸರ್ಕಾರದ ಕಡೆಯಿಂದ ಅನ್ನುವಂಥ ಅನುಮಾನಗಳು ಸೃಷ್ಟಿಯಾಗ್ತಿದ್ದಾವೆ. ಇಲ್ಲಿ ಪ್ರತಿಯೊಂದು ವರ್ಗವೂ ಕೂಡ ಮತ ಚಲಾವಣೆಯನ್ನ ಮಾಡುತ್ತೆ. ಇಲ್ಲಿ ಯಾವುದೇ ರಾಜಕಾರಣಿಗಳು ಜಾತಿಯ ರಾಜಕಾರಣ ಮಾಡಬಹುದು ಅಥವಾ ಬೇರೆ ಬೇರೆ ರೀತಿಯ ರಾಜಕಾರಣವನ್ನು ಮಾಡಲಿಕ್ಕೆ ಹುನ್ನಾರಗಳನ್ನು ನಡೆಸಬಹುದು. ಆದರೆ ಚುನಾವಣಾ ಆಯೋಗವನ್ನೇ ದುರುಪಯೋಗ ಮಾಡಿಕೊಳ್ಳುವಂತಹ ಅಥವಾ ತಮಗೆ ಅನುಕೂಲಕ್ಕೆ ಬೇಕಾದ ರೀತಿಯಲ್ಲಿ ಮಾಡಿಕೊಳ್ಳುವಂತಹ ವ್ಯವಸ್ಥೆಯನ್ನು ಸೃಷ್ಟಿ ಮಾಡುವಂಥದ್ದು ಬಹಳ ಅಪಾಯಕಾರಿ. ಅದು ಯಾವುದೇ ಪಕ್ಷ ಆಗಿರಲಿ, ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, ನಾನು ನೇರವಾಗಿ ಹೇಳ್ತಾ ಇರುವಂಥದ್ದು, ಈಗ ಬಿಜೆಪಿ ಏನು ಮಾಡ್ಕೊಂಡಿದೆಯೋ ಇದೇ ರಣತಂತ್ರವನ್ನ ಮುಂದೆ ಒಂದು ದಿನ ಬಿಜೆಪಿ ಸೋತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಕೂಡ ಅಥವಾ ಅಲ್ಲಿರ್ತಕ್ಕಂಥ ನಾಯಕರು ಕೂಡ ತಮಗೆ ಅನುಕೂಲ ಆಗುವ ರೀತಿಯಲ್ಲಿ ಚುನಾವಣೆಯನ್ನು ನಡೆಸಲಿಕ್ಕೆ ಹೊರಟ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಏನಾಗಬೇಡ. ಸೊ ಈ ಪ್ರಶ್ನೆಯನ್ನ ನಾವೆಲ್ಲರೂ ಕೂಡ ಈಗ ಕೇಳಲೇಬೇಕಾಗುತ್ತೆ. ಕೇಂದ್ರ ಸರ್ಕಾರ ಈ ಅಮೆಂಡ್ಮೆಂಟ್ ಅನ್ನ ಏನು ತಿದ್ದುಪಡಿಯನ್ನ ಮಾಡಿಕೊಂಡಿದೆ, ಈ ತಿದ್ದುಪಡಿಯನ್ನ ಮರುಪರಿಶೀಲನೆಯನ್ನ ಮಾಡಲೇಬೇಕು. ಸೊ ಆ ರೀತಿಯ ಒಂದು ವ್ಯವಸ್ಥೆ ಈಗ ಕ್ರಿಯೇಟ್ ಆಗ್ತಾ ಇರುವಂತದ್ದು. ಇಡೀ ದೇಶದ ಜನರನ್ನ ದಿಕ್ಕು ತಪ್ಪಿಸಿ ತಮಗೆ ಬೇಕಾದ ರೀತಿಯಲ್ಲಿ ಅನುಕೂಲಗಳನ್ನ ಸೃಷ್ಟಿ ಮಾಡಿಕೊಳ್ಳುವಂತಹ ರಣತಂತ್ರವನ್ನ ಅಥವಾ ಹುನ್ನಾರವನ್ನ ಕೇಂದ್ರ ಸರ್ಕಾರ ಮಾಡ್ಕೊಳ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗ್ತಾ ಇದೆ. ಅಮಿತ್ ಶಾ ಅವರು ಅಂಬೇಡ್ಕರ್ ವಿಚಾರದಲ್ಲಿ ಆಡಿರ್ತಕ್ಕಂಥ ಮಾತಿಗೆ ಇಡೀ ದೇಶದಲ್ಲಿ ಇವತ್ತು ಪ್ರತಿಭಟನೆಗಳು ಶುರುವಾಗಿದ್ದಾವೆ. ಅಮಿತ್ ಶಾ ಅವರು ರಾಜೀನಾಮೆಯನ್ನು ಕೊಡಬೇಕು ಕೇಂದ್ರ ಸಚಿವ ಸ್ಥಾನಕ್ಕೆ, ಗೃಹ ಸಚಿವ ಸ್ಥಾನಕ್ಕೆ ಅನ್ನುವಂಥ ಒತ್ತಾಯಗಳು ಕೇಳಿ ಬರ್ತಾ ಇದ್ದಾವೆ. ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಪ್ರತಿಭಟನೆ ವ್ಯಾಪಕವಾಗಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ನಿನ್ನೆ ಕೂಡ ಕಲಬುರಗಿ ಮತ್ತೆ ಗದಗ್ನಲ್ಲಿ ಬಂದ್ ಕೂಡ ಕರೆಯನ್ನು ನೀಡಲಾಗಿದೆ. ಬಂದ್ ಯಶಸ್ವಿ ಆಗಿದೆ. ಕರ್ನಾಟಕದ ವಿಚಾರಕ್ಕೆ ಬರೋದಾದ್ರೆ ಇನ್ನೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ ಇಡೀ ರಾಜ್ಯದಲ್ಲಿ ಹೋರಾಟವನ್ನು ನಡೆಸ್ತಾ ಇದೆ, ಪ್ರತಿಭಟನೆಯನ್ನು ನಡೆಸ್ತಾ ಇದೆ, ಅಮಿತ್ ಶಾ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ. ಆದರೆ ಇದರ ಒಳಗಡೆಯ ರಣತಂತ್ರ ಅಂಬೇಡ್ಕರ್ ಹೆಸರಿನಲ್ಲಿ ಇಡೀ ದೇಶದ ಜನರ ಗಮನವನ್ನ ಬೇರೆಡೆಗೆ ಸೆಳೆದು ಚುನಾವಣೆಯನ್ನ ಅಥವಾ ಚುನಾವಣೆಯಲ್ಲಿ ಬೇಕಾದಂತ ರೀತಿ ನಿಯಮಾವಳಿಗಳನ್ನ ತಮಗೆ ಬೇಕಾದ ರೀತಿಯಲ್ಲಿ ಅನುಕೂಲಕ್ಕೆ ತಕ್ಕ ರೀತಿಯಲ್ಲಿ ಮಾಡಿಕೊಳ್ಳಲಿಕ್ಕೆ ರಣತಂತ್ರವನ್ನು ರೂಪಿಸಲಾಗಿದೆ ಅನ್ನುವಂತಹ ಗುಮಾನಿ ಈಗ ಸ್ಪಷ್ಟವಾಗಿ ಕೇಳಿ ಬರ್ತಾ ಇರುವಂಥದ್ದು. ಮೇಲ್ನೋಟಕ್ಕೆ ನೀವು ಗಮನಿಸಿದ್ರು ಕೂಡ ಇದುವರೆಗೆ ಇದ್ದಂತಹ ಚುನಾವಣಾ ನೀತಿ ನಿಯಮಾವಳಿಗಳಲ್ಲಿ ಏನು ತಪ್ಪಿತ್ತು? ಒಂದೇ ಒಂದು ಈ ಏನು ಟೆಕ್ನಾಲಜಿಯನ್ನ ಅಳವಡಿಸಿಕೊಂಡ ನಂತರ ಈ ಮತಯಂತ್ರಗಳಲ್ಲಿ ಸ್ವಲ್ಪ ಮ್ಯಾನಿಪ್ಯುಲೇಟಿಂಗ್ ನಡೀತಾ ಇದೆ ಅನ್ನುವಂಥ ಆರೋಪವನ್ನ ಕಾಂಗ್ರೆಸ್ ಮಾಡಿತ್ತು. ಒಂದು ವೇಳೆ ಅವರ ಆರೋಪ ನಿಜಾನೋ ಸುಳ್ಳು ಅನ್ನುವಂಥದ್ದು ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರ ತನಿಖೆಯನ್ನು ನಡೆಸಬೇಕು, ಅದು ಸತ್ಯ ಅಥವಾ ಸುಳ್ಳು ಅನ್ನುವಂಥದ್ದನ್ನ ಸಾಬೀತುಪಡಿಸಬೇಕು, ಜನರ ಮುಂದೆ ಅದನ್ನು ಇಡಬೇಕು. ಆದರೆ ಇಲ್ಲಿ ಹೊಸ ರಣತಂತ್ರವನ್ನ ಮಾಡುವಂಥದ್ದು, ಇರುವ ನಿಯಮಾವಳಿಗಳನ್ನೇ ಬದಲಾವಣೆ ಮಾಡಿ ತಮಗೆ ಅನುಕೂಲ ಆಗುವ ರೀತಿಯಲ್ಲಿ ಮಾಡುವಂತಹ ಒಂದು ಪ್ರಕ್ರಿಯೆ ಏನಿದೆಯಲ್ಲ, ಈ ಕುತಂತ್ರದ ರಾಜಕಾರಣ, ಇದು ಆಡಳಿತ ವ್ಯವಸ್ಥೆಗೆ ಬರಬಾರದು ಅನ್ನುವಂಥದ್ದು ಜನರ ನಿಲುವು. ಸೊ ಅದನ್ನೇ ಇವತ್ತು ಜಸ್ಟಿಸ್ ವಿತ್ ಜಂಬೂರು ಕಾರ್ಯಕ್ರಮದ ಮೂಲಕ ಪ್ರಜಾಧ್ವನಿ ಟಿವಿ ಜನರ ಮುಂದೆ ಇಡ್ತಾ ಇರುವಂಥದ್ದು. ಯಾವುದು ಸರಿ? ಹಾಗಾದ್ರೆ ಇದುವರೆಗೆ ಈ ಭಾರತದಲ್ಲಿ ಚುನಾವಣಾ ಆಯೋಗ ರಚನೆ ಆದಾಗಿನಿಂದಲೂ ಇಲ್ಲಿವರೆಗೂ ಕೂಡ ಯಾವುದೇ ನಿಯಮಾವಳಿಗಳು ಬದಲಾವಣೆಗಳಾಗಿಲ್ಲ. ಆದರೂ ಕೂಡ ಅದು ಸಣ್ಣ ಪುಟ್ಟ ಬದಲಾವಣೆಗಳು, ಅಲ್ಲಿ ಚುನಾವಣೆಯನ್ನ ಯಶಸ್ವಿಯಾಗಿ ನಡೆಸಲಿಕ್ಕೆ ಜೊತೆಗೆ ಒಂದು ನಿಷ್ಪಕ್ಷಪಾತವಾಗಿ ಚುನಾವಣೆಯನ್ನು ನಡೆಸಲಿಕ್ಕೆ ಬೇಕಾದ ರೀತಿಯ ಒಂದು ಬದಲಾವಣೆಗಳನ್ನ ಮಾಡಿಕೊಳ್ಳಲಾಗಿತ್ತು. ಆದರೆ ಇದೇ ಮೊದಲ ಬಾರಿಗೆ ಇಡೀ ನಿಯಮಗಳನ್ನೇ ಬದಲಾವಣೆ ಮಾಡಿ ಅಲ್ಲಿ ಪಾರದರ್ಶಕತೆಗೆ ಅವಕಾಶವೇ ಇಲ್ಲದ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನ ಕ್ರಿಯೇಟ್ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಚುನಾವಣಾ ಆಯೋಗದ ಮೇಲೆ ಒತ್ತಡವನ್ನು ಹೇರಿ ಒಂದು ರಣತಂತ್ರವನ್ನು ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ಪ್ರತಿಪಕ್ಷಗಳು ಬೊಬ್ಬೆ ಹೊಡಿತಿದ್ದಾವೆ. ಇವತ್ತು ಅಂಬೇಡ್ಕರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚುನಾವಣೆಗಳನ್ನ ಈ ವಿಚಾರವನ್ನ ಬದಿಗೊತ್ತು ಅಂಬೇಡ್ಕರ್ ವಿಚಾರವನ್ನ ಎತ್ಕೊಂಡು ಹೋರಾಟವನ್ನು ನಡೆಸ್ತಿದ್ದಾವೆ. ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳನ್ನ ನಡೆಸ್ತಾ ಇದೆ. ಆದರೆ ಒಳಗೊಳಗೆ ಮತ್ತೆ ಇವರು ಪರ್ಮನೆಂಟ್ ಆಗಿ ಚುನಾವಣೆಯಲ್ಲಿ ತಾವೇ ಚಕ್ರಾಧಿಪತ್ಯವನ್ನ ಮೆರಿಬೇಕು ಅನ್ನುವಂತಹ ಕುತಂತ್ರದ ರಾಜಕಾರಣವನ್ನ ಮಾಡಿಕೊಂಡು ಅಥವಾ ಆಲೋಚನೆಗಳನ್ನ ಮಾಡಿಕೊಂಡು
ತಮಗೆ ಬೇಕಾದ ರೀತಿಯಲ್ಲಿ ಈ ಅಮೆಂಡ್ಮೆಂಟ್ ಅನ್ನು ಅಥವಾ ನಿಯಮಗಳಲ್ಲಿ ಒಂದು ಬದಲಾವಣೆಗಳನ್ನು ತರ್ತಿದ್ದೀವಿ ನಾವು, ಒಂದು ದೇಶ ಒಂದು ಚುನಾವಣೆ ಅನ್ನುವಂಥ ಹೆಸರಿನಲ್ಲಿ. ಈಗ ಆ ನಿಯಮ 93/2 ಹೇಗೆ ತಿದ್ದುಪಡಿಯನ್ನ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು, ಇಲ್ಲಿ ನಿಷ್ಪಕ್ಷಪಾತವಾದಂತಹ ಚುನಾವಣೆಗಳನ್ನ ನಡೆಸಲಿಕ್ಕೆ ಅವಕಾಶ ಇಲ್ಲ. ಯಾರು ಹೊರಗಡೆ ಮತಗಟ್ಟೆಯ ಹೊರಗಡೆಗೆ ಯಾರ್ಯಾರು ಬರ್ತಾರೆ, ಏನು, ಸೊ ಅವರ ಆಕ್ಟಿವಿಟೀಸ್ಗಳೇನು, ಸೊ ಈ ವಿಚಾರಗಳನ್ನ ತಿಳಿದುಕೊಳ್ಳಲಿಕ್ಕೆ ಮುಂದಿನ ದಿನಗಳಲ್ಲಿ ಆಗೋದಿಲ್ಲ. ಅಥವಾ ಒಂದು ಮಾಧ್ಯಮ ಸಂಸ್ಥೆ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಅಲ್ಲಿ ಸಾರ್ವಜನಿಕವಾಗಿ ಹೋಗಿ ಎಲ್ಲಿ ಏನಾಗ್ತಾ ಇದೆ, ಅಲ್ಲಿ ನಿಜಕ್ಕೂ ನಿಷ್ಪಕ್ಷಪಾತವಾಗಿ ಚುನಾವಣೆ ನಡೀತಿದ್ಯಾ ಇಲ್ವಾ, ಅಲ್ಲಿ ಏನು ನಡೀತಾ ಇದೆ, ಒಳಗಡೆ ಏನಾದರೂ ಕುತಂತ್ರಗಳು ನಡೀತಿದ್ಯಾ, ಇವುಗಳನ್ನ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಇಲ್ಲ. ಸೊ ಅವೆಲ್ಲವೂ ಕೂಡ ಇಲ್ಲಿ ನಿರ್ಬಂಧಗಳನ್ನ ಹೇರಲಾಗ್ತಾ ಇದೆ. ಉದಾಹರಣೆಗೆ ಛತ್ತೀಸ್ಗಢದಂತ ಏನು ಜಿಲ್ಲೆಗಳ ಅಥವಾ ರಾಜ್ಯಗಳಲ್ಲಿ ಅಥವಾ ಜಿಲ್ಲೆಗಳಲ್ಲಿ ಏನು ನಕ್ಸಲ್ ಚಟುವಟಿಕೆಗಳು ಇರ್ತಕ್ಕಂಥ ಜಿಲ್ಲೆಗಳಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಹಿಂಸಾಚಾರಗಳು ಆಗುವಂತ ಸಾಧ್ಯತೆಗಳು ಇರುತ್ತೆ. ಒಂದು ವೇಳೆ ಅಲ್ಲಿ ಆದರೆ ಪರ್ಯಾಯವಾಗಿ ಸರ್ಕಾರ ಅಥವಾ ಅಲ್ಲಿರ್ತಕ್ಕಂಥ ವ್ಯವಸ್ಥೆ ಬೇರೆ ಒಂದು ರೀತಿಯ ಕ್ರಮಗಳನ್ನ ಕೈಗೊಳ್ಳಬಹುದು. ಆದರೆ ಅಂತ ಸಂದರ್ಭಗಳಲ್ಲೂ ಕೂಡ ಅಲ್ಲಿ ಮಾಧ್ಯಮಗಳು ಹೋಗ್ಲಿಕ್ಕೆ ಅವಕಾಶ ಆಗೋದಿಲ್ಲ, ಜನರು ಹೋಗಿ ಅಥವಾ ಸ್ಥಳೀಯ ನಾಯಕರುಗಳು ಹೋಗಿ ನಿಲ್ಲಲಿಕ್ಕೆ ಆಗೋದಿಲ್ಲ. ಚುನಾವಣೆ ಆಯೋಗ ಏನು ಕ್ರಮಗಳನ್ನು ಕೈಗೊಳ್ಳುತ್ತೆ, ಅಲ್ಲಿ ಇವರಾಗೆ ಏನಾದ್ರು ಮತ್ತೇನಾದ್ರು ಫೈರಿಂಗ್ ಮಾಡ್ತಾರಾ, ಅಥವಾ ಅವ್ರು ಏನಾದ್ರು ಇವ್ರ ಮೇಲೆ ಫೈರಿಂಗ್ ಮಾಡ್ತಾರಾ, ಅಥವಾ ಏನಾಗಬಹುದು ಮುಂದಿನ ದಿನಗಳಲ್ಲಿ, ಸೊ ಯಾವುದಕ್ಕೂ ಕೂಡ ನಾವು ಉತ್ತರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. ಒಂದು ಮತಗಟ್ಟೆಯ ಕ್ಷೇತ್ರದಲ್ಲಿ ಯಾರ್ಯಾರು ಬರ್ತಾರೆ, ಸೊ ಏನು ನಡೀತಾ ಇದೆ ಒಳಗಡೆ, ಅವೆಲ್ಲವೂ ಕೂಡ ಮಾಹಿತಿಯನ್ನ ಮತ್ತೆ ಜನಸಾಮಾನ್ಯರು ತಮ್ಮ RTI ಮೂಲಕವೂ ಕೂಡ ಆ ಮಾಹಿತಿಗಳನ್ನ ಕಲೆ ಹಾಕಿ ಮಾಹಿತಿಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. ಆ ರೀತಿಯ ಒಂದು ನಿಯಮಾವಳಿಗಳನ್ನ ಬದಲಾವಣೆ ಮಾಡಿಕೊಳ್ಳುವಂತ ಹೊಸ ರೀತಿಯ ಕುತಂತ್ರವನ್ನ ಕೇಂದ್ರ ಸರ್ಕಾರ ಮಾಡಿಕೊಂಡು ಇಲ್ಲಿ ಚುನಾವಣೆ ನಿಯಮಗಳನ್ನ ಬದಲಾವಣೆ ಮಾಡಿದೆ ಅನ್ನುವಂಥ ಆರೋಪಗಳು ಈಗ ಬಹಳ ವ್ಯಾಪಕವಾಗಿ ಕೇಳಿ ಬರ್ತಾ ಇರುವಂಥದ್ದು. ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಮಾತನ್ನ ನೇರವಾಗಿ ಹೇಳ್ತಾರೆ, ಕೇಂದ್ರ ಸರ್ಕಾರ ಒಂದು ಚುನಾವಣೆ ಒಂದು ದೇಶ ಅನ್ನುವಂಥದ್ದು, ಒಂದು ದೇಶ ಒಂದು ಚುನಾವಣೆ ಹೆಸರಿನಲ್ಲಿ ಏನು ಈಗ ನಿಯಮಾವಳಿಗಳನ್ನ ಬದಲಾವಣೆ ಮಾಡ್ಕೊಂಡು ಹೊರಟಿದ್ದಾರೆ, ಇದು ಪಾರದರ್ಶಕ ಚುನಾವಣೆಗೆ ಅವಕಾಶ ಕೊಡೋದಿಲ್ಲ. ಇಲ್ಲಿ ಸರ್ಕಾರಗಳು ಅಥವಾ ಚುನಾವಣಾ ಆಯೋಗ ಹಸ್ತಕ್ಷೇಪವನ್ನ ಮಾಡುವಂತ ಸಾಧ್ಯತೆಗಳಿದೆ ಅನ್ನುವಂಥ ಮಾತುಗಳನ್ನ ಹೇಳ್ತಾರೆ. ಆದರೆ ಪ್ರತಿಪಕ್ಷಗಳು ಏನೇ ಹೇಳಲಿ ಅಥವಾ ಆಡಳಿತ ಪಕ್ಷಗಳು ಏನೇ ಹೇಳಲಿ, ಆದರೆ ಜನರ ದೃಷ್ಟಿಯಿಂದ ನಾವು ಯೋಚನೆ ಮಾಡಿ ಇವತ್ತು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇರುವಂಥದ್ದು. ಯಾಕೆ ಇಲ್ಲಿ ಜನರಿಗೆ ಇಲ್ಲಿ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರೇ ಅಥವಾ ಏನು ಮತದಾರ ಇದ್ದಾನೆ, ಮತದಾರನೇ ನಿಜವಾದ ಪ್ರಭು. ಪ್ರಜಾಪ್ರಭುತ್ವ ಅಂತ ನಾವು ಕರೆಯುವುದೇ ಆ ಕಾರಣಕ್ಕೋಸ್ಕರ. ಮತ್ತು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಸಂವಿಧಾನದಲ್ಲಿ ಅಡಕ ಮಾಡಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಂದು ಸಂವಿಧಾನವನ್ನು ಕೊಟ್ಟಿರೋ ಕಾರಣ ಏನಂತಂದ್ರೆ, ಇಲ್ಲಿ ಸಾಮಾನ್ಯ ಪ್ರಜೆಯೂ ಕೂಡ ಪ್ರಭುವಾಗಿ ಮೆರೆಯಬಹುದು. ಅಲ್ಲಿ ಏನು 5 ವರ್ಷಕ್ಕೆ ಒಂದು ಸಾರಿ ಸಿಗುವಂತಹ ಆ ಏನು ಅಧಿಕಾರವನ್ನ ಪ್ರಜೆಗಳು ಅಥವಾ ಮತದಾರರು ಬಳಸಿಕೊಂಡು ಒಬ್ಬ ದಷ್ಟಪುಷ್ಟ ಜೊತೆಗೆ ಏನು ನಿಷ್ಪಕ್ಷಪಾತವಾದಂತ ಭ್ರಷ್ಟ ಮುಕ್ತ ಆಡಳಿತವನ್ನು ನಡೆಸುವಂತ, ಎಲ್ಲರನ್ನೂ ಕೂಡ ಎಲ್ಲ ವರ್ಗದ ಜನರನ್ನು ಕೂಡ ಸಮಾನವಾಗಿ ಕಾಣಬಹುದಾದಂತ ಒಬ್ಬ ನಾಯಕನನ್ನ ಆಯ್ಕೆ ಮಾಡಿ ಅವನಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಡಳಿತ ನಡೆಸಲಿಕ್ಕೆ ಒಂದು ಅಧಿಕಾರವನ್ನು ಕೊಡಬೇಕು ಅನ್ನುವಂತಹ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿರುವಂಥದ್ದು. ಆದರೆ ಇವತ್ತು ಆ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಿ ತನಗೆ ಹೇಗೆ ಬೇಕೋ ಹಾಗೆ ಚುನಾವಣಾ ಆಯೋಗ ಅಧಿಕಾರದಲ್ಲಿರುವಂತ ಸರ್ಕಾರಕ್ಕೆ ಪೂರಕವಾದ ರೀತಿಯಲ್ಲಿ ಚುನಾವಣೆಯನ್ನು ನಡೆಸಲಿಕ್ಕೆ ಬೇಕಾದಂಥ ರೀತಿಯಲ್ಲಿ ನಿಯಮಾವಳಿಗಳನ್ನ ಬದಲಾವಣೆ ಮಾಡಿಕೊಂಡು ಚುನಾವಣೆ ನಡೆಸಲಿಕ್ಕೆ ಹೊರಟಿದೆ. ಚುನಾವಣೆಯ ನೀತಿ ನಿಯಮಾವಳಿಗಳನ್ನ ಬದಲಾವಣೆ ಮಾಡಿಕೊಳ್ಳುವಂಥದ್ದು ಯಾವತ್ತೂ ಕೂಡ ಪ್ರಜಾಪ್ರಭುತ್ವದ ಅಥವಾ ಜನರ ಅನುಕೂಲಕ್ಕೆ ತಕ್ಕಂತೆ ಜನರಿಗೆ ಸುಗಮವಾಗಿ ಮತದಾನವನ್ನು ಮಾಡಲಿಕ್ಕೆ ಅಥವಾ ಮತದಾನ ಪ್ರಕ್ರಿಯೆಯನ್ನ ಅವಲೋಕನ ಮಾಡಿಕೊಳ್ಳಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನ ಇಲ್ಲಿ ಹಾಕಲಾಗಿದೆ ನಿಯಮಗಳಲ್ಲಿ. ಆದರೆ ಆ ನಿಯಮಗಳು ಇವತ್ತು ಸರ್ಕಾರ ಯಾವುದಿರುತ್ತೋ ಆ ಸರ್ಕಾರಕ್ಕೆ ಪೂರಕವಾದಂಥ ವ್ಯವಸ್ಥೆಯನ್ನ ಕ್ರಿಯೇಟ್ ಮಾಡಿಕೊಡುವ ರೀತಿಯಲ್ಲಿ ನಿಯಮಾವಳಿಗಳನ್ನು ಇವತ್ತು ಬದಲಾವಣೆ ಮಾಡಿಕೊಳ್ಳಲಾಗಿದೆ. ಸೊ ಇದು ಯಾವ ಪುರುಷಾರ್ಥಕ್ಕೆ? ಬಿಜೆಪಿ ಇವತ್ತು ಕೇಂದ್ರದಲ್ಲಿ ಅಧಿಕಾರ ಇದೆ, ಅಧಿಕಾರದಲ್ಲಿರುವಂತಹ ಪಕ್ಷ ತನಗೆ ಬೇಕಾದ ರೀತಿಯಲ್ಲಿ ಇಡೀ ದೇಶದಲ್ಲಿ ಒಂದು ದೇಶ ಒಂದು ಚುನಾವಣೆ ಮಾಡಲಿಕ್ಕೆ ಹೊರಟಿದೆ. ಇಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ಯಾವುದೇ ಬೆಲೆ ಇಲ್ಲ, ರಾಜ್ಯ ಸರ್ಕಾರ ಅಥವಾ ಈ ಒಕ್ಕೂಟ ವ್ಯವಸ್ಥೆ ಏನಿದೆ ಒಕ್ಕೂಟ ವ್ಯವಸ್ಥೆಗೂ ಕೂಡ ಇಲ್ಲಿ ಬೆಲೆ ಇಲ್ಲ. ಈಗಾಗಲೇ ಹಿಂದಿ ಹೇರಿಕೆ ವಿಚಾರದಲ್ಲಿ ಒಂದು ಹಂತದ ಪ್ರಯತ್ನವನ್ನು ನಡೆಸಿ ಕೈ ಸುಟ್ಟುಕೊಂಡು ಮೂಲೆ ಗುಂಪಾಗಿರ್ತಕ್ಕಂಥ ಈ ಬಿಜೆಪಿಯಲ್ಲಿ ಇರ್ತಕ್ಕಂಥ ರಾಷ್ಟ್ರೀಯ ನಾಯಕರು ಈಗ ಚುನಾವಣೆಯ ಮೂಲಕ ತಮ್ಮ ಚಕ್ರಾಧಿಪತ್ಯವನ್ನ ಮೆರೀಲಿಕ್ಕೆ, ತಮ್ಮ ಆಡಳಿತಶಾಹಿ ಮನೋಸ್ಥಿತಿಯನ್ನ ತಮ್ಮ ಏನು ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಳಿಕ್ಕೆ
ಅಥವಾ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಿ ಮತ್ತೆ ಮನುವಾದವನ್ನ ಹುಟ್ಟು ಹಾಕಲಿಕ್ಕೆ ಇದು ಒಳಗಡೆ ನಡೆಸ್ತಾ ಇರುವಂತ ರಣತಂತ್ರ. ಸೊ ಇಲ್ಲಿ ನ್ಯಾಯ ಯಾರಿಗೆ ಸಿಗುತ್ತೆ? ನಿಜವಾಗ್ಲೂ ಈ ದೇಶದ ಮತದಾರರಿಗೆ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯತೆ ಇದೆಯಾ? ಸೊ ನಾನು ಹೇಗೆ ಒಂದು ವೇಳೆ ಸಮಸ್ಯೆ ಆದ್ರೆ ನಾನು ಹೇಗೆ ಮತವನ್ನ ಹಾಕಿ ಬಂದೆ, ನಾನಲ್ಲಿ ಏನ್ ಮಾಡಿ ಬಂದೆ ಅನ್ನುವಂಥದ್ದನ್ನ ಒಬ್ಬ ಸಾಮಾನ್ಯ ವ್ಯಕ್ತಿ ತನಗೆ ಬೇಕಾದ ಮಾಹಿತಿಗಳನ್ನ ಕಲೆ ಹಾಕ್ಲಿಕ್ಕೆ ಇಲ್ಲಿ ಅವಕಾಶ ಇರೋದಿಲ್ಲ. ಸೊ ಅಲ್ಲಿ ಚುನಾವಣಾ ಆಯೋಗದಲ್ಲಿ ಯಾರು ಅಧಿಕಾರದಲ್ಲಿ ಇರ್ತಾರೋ ಆ ಅಧಿಕಾರಿಯ ನಿರ್ಧಾರವೇ ಅಂತಿಮ ಆಗುತ್ತೆ. ಅಲ್ಲಿ ಏನೇ ಕೇಳಿದ್ರು ಕೂಡ ಯಾರಿಗೂ ಕೂಡ ಮಾಹಿತಿ ಸಿಕ್ಕೋದಿಲ್ಲ. ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಯಾರಿರ್ತಾರೆ, ಅಧಿಕಾರಿಗಳು ಅಥವಾ ಕೇಂದ್ರ ಸರ್ಕಾರದ ಆಡಳಿತವನ್ನ ನಡೆಸ್ತಾ ಇರುವಂತಹ ವ್ಯಕ್ತಿಗಳು ಯಾರಿರ್ತಾರೆ, ಅವರ ಹಿಡಿತದಲ್ಲಿ ಚುನಾವಣಾ ಆಯೋಗ ಇರುತ್ತೆ. ಅವರು ಹೇಳಿದ ಹಾಗೆ ಚುನಾವಣೆಗಳನ್ನು ನಡೆಸುವಂಥದ್ದು, ಅವರಿಗೆ ಬೇಕಾದ ರೀತಿಯಲ್ಲಿ ಚುನಾವಣೆಗಳನ್ನ ಪ್ರಕ್ರಿಯೆಗಳನ್ನ ಮುಂದುವರಿಸುವಂಥದ್ದು, ಬೇಡದೇ ಇರುವಂಥದ್ದನ್ನ ಅಲ್ಲಿ ಅವರಿಗೆ ಹೇಗೆ ಅನುಕೂಲ ಬೇಕೋ ಹಾಗೆ ತಿರುಚಿಕೊಳ್ಳುವಂಥ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಸೃಷ್ಟಿ ಮಾಡಿದರೆ ಆಶ್ಚರ್ಯ ಇಲ್ಲ. ಸೊ ಇದು ಆಗಿರ್ತಕ್ಕಂಥ ವಸ್ತುಸ್ಥಿತಿ. ಇಲ್ಲಿ ನಾವು ಯಾವುದೇ ಪಕ್ಷದ ಪರವಾಗಿ ಅಥವಾ ಇದು ಕಾಂಗ್ರೆಸ್ ಪರವಾಗಿಯೋ ಅಥವಾ ಬಿಜೆಪಿ ಪರವಾಗಿಯೋ ಅಥವಾ ಮತ್ಯಾವುದೋ ಪಕ್ಷದ ಪರವಾಗಿಯೋ ನಡೀತಾ ಇರುವಂಥ ವ್ಯವಸ್ಥೆ ಅಲ್ಲ. ಆಡಳಿತಶಾಹಿಯ ಮನೋಸ್ಥಿತಿಯನ್ನ ಇಲ್ಲಿ ಗಮನದಲ್ಲಿಟ್ಟುಕೊಂಡೇ ಈ ತರದ ನಿಯಮಗಳನ್ನ ಬದಲಾವಣೆ ಮಾಡಿಕೊಳ್ಳಿಕ್ಕೆ ಹೊರಟಿರುವಂಥದ್ದು. ಸೊ ಇದರ ಉದ್ದೇಶ ಏನು ಅಂದ್ರೆ ಮುಂದಿನ ದಿನಗಳಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರಲಿಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಕ್ರಿಯೇಟ್ ಮಾಡಿಕೊಳ್ಳುವಂತ ಒಳಗಡೆಯ ಹುನ್ನಾರವನ್ನ ಅಡಕ ಮಾಡಿಕೊಂಡು ಇಲ್ಲಿ ಈ ನಿಯಮಾವಳಿಗಳನ್ನ ಬದಲಾವಣೆ ಮಾಡಿಕೊಳ್ಳಲಾಗಿದೆ. ಸೊ ಈ ಆರೋಪ ಈಗ ರಾಜಕೀಯ ತಂತ್ರಜ್ಞರನ್ನು ಕೂಡ ಅದನ್ನೇ ಹೇಳ್ತಾರೆ. ಜೊತೆಗೆ ಈ ಚುನಾವಣೆಗಳಲ್ಲಿ ಸಕ್ರಿಯವಾಗಿ ಸಾಕಷ್ಟು ಅನುಭವಗಳನ್ನ ಗಳಿಸಿರ್ತಕ್ಕಂಥ ಅಧಿಕಾರಿಗಳಲ್ಲೂ ಕೂಡ ಅವರನ್ನ ನಾವು ಮಾತನಾಡಿಸಿ ನೋಡಿದ್ರೆ ಅವರು ಕೂಡ ಇದೇ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ನಿಯಮಾವಳಿಗಳನ್ನ ಬದಲಾವಣೆ ಮಾಡುವಂತ ಹುನ್ನಾರ ಯಾವ ಕಾರಣಕ್ಕೆ, ಯಾವ ಪುರುಷಾರ್ಥಕ್ಕೆ ಅಂತ ಹೋದ್ರೆ ಒಂದೇ ಒಂದು ಅಜೆಂಡಾ, ಇಡೀ ದೇಶದಲ್ಲಿ ಒಂದು ಬಾರಿಗೆ ಚುನಾವಣೆ ನಡೀಬೇಕು. ಆ ಒಂದು ಚುನಾವಣೆ ಒಂದು ಪಕ್ಷದ ಪರವಾಗಿ ನಡೀಬೇಕು. ಸೊ ಆ ಪಕ್ಷವೇ ಮುಂದಿನ ದಿನಗಳಲ್ಲಿ ಸತತವಾಗಿ ಅಧಿಕಾರದಲ್ಲಿ ಇರಬೇಕು ಅನ್ನುವಂಥ ಒಂದು ವ್ಯವಸ್ಥಿತವಾದಂಥ ಹುನ್ನಾರವನ್ನ ಇಲ್ಲಿ ಮಾಡಿಕೊಂಡು ನಿಯಮಗಳನ್ನ ಬದಲಾವಣೆ ಮಾಡಿಕೊಳ್ಳಲಾಗಿದೆ. ಇವತ್ತು ಮಾಧ್ಯಮಗಳಲ್ಲೂ ಇರ್ತಕ್ಕಂಥ ಕೆಲವರು ಕೂಡ ಅದನ್ನ ಬೆಂಬಲಿಸುವಂತ ಒಂದು ವ್ಯವಸ್ಥಿತ ಷಡ್ಯಂತ್ರ ಕೂಡ ನಡೀತಾ ಇದೆ. ಜೊತೆಗೆ ರಾಜಕಾರಣಿಗಳು ಅದನ್ನ ಬೆಂಬಲಿಸುವಂತ ಹುನ್ನಾರ ನಡೀತಾ ಇದೆ. ಆದ್ರೆ ಒಳಗಡೆ ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬೆಂಕಿ ಇಡ್ಲಾಗಿದೆ ಬುಡಕ್ಕೆ ಅನ್ನುವಂಥದ್ದು ಯಾರಿಗೂ ಕೂಡ ಅರ್ಥ ಆಗ್ತಾ ಇಲ್ಲ. ಸೊ ಇದನ್ನ ಈ ಒಂದು ಬಲ್ಲಂಥ ಪ್ರಮುಖ ಯಾರು ತಜ್ಞರಿದ್ದಾರೆ ಅವರು ಕೂಡ ಬಹಿರಂಗವಾಗಿ ಈ ವ್ಯವಸ್ಥೆಯ ವಿರುದ್ಧವಾಗಿ ಮಾತನಾಡಲಿಕ್ಕೆ ಸಿದ್ಧತೆ ಇಲ್ಲ. ಎಲ್ಲರನ್ನೂ ಕೂಡ ಏನು ಈಗ ನಾವು ಈಗಾಗಲೇ ಸಾಕಷ್ಟು ವಿಚಾರಗಳಲ್ಲಿ ನಾವು ನೋಡಿದ್ದೀವಿ, IT ದಾಳಿಗಳಿರ್ಬೋದು ಅಥವಾ ಮತ್ತೊಂದು ಮುಗಿದೊಂದು. ಸೊ ಈ ತರದ ಒಂದು ಕುತಂತ್ರಗಳನ್ನ ಬಳಸ್ಕೊಂಡು ಈ ಪ್ರಮುಖರನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳುವಂತಹ ಪ್ರಯತ್ನ ಸದ್ಯಲ್ಲದೆ ನಡೀತಾ ಇದೆ ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಪ್ರಜಾಪ್ರಭುತ್ವ ಹಾಗಾದ್ರೆ ಯಾಕಿರ್ಬೇಕು? ಕೇವಲ ಹಿಟ್ಲರ್ ಮನೋಸ್ಥಿತಿಯಲ್ಲಿ ರಾಜಕಾರಣವನ್ನು ಮಾಡಿಕೊಂಡು ಅಥವಾ ಅಧಿಕಾರವನ್ನು ನಡೆಸ್ಕೊಂಡು ಹೋಗ್ಬೋದಲ್ವಾ? ಈ ದೇಶದಲ್ಲಿ ಬೇರೆ ಬೇರೆ ವರ್ಗಗಳಿದ್ದಾವೆ, ಬೇರೆ ಬೇರೆ ಜಾತಿಗಳಿದ್ದಾವೆ, ಬೇರೆ ಬೇರೆ ಧರ್ಮಗಳಿದ್ದಾವೆ, ಬೇರೆ ಬೇರೆ ರಾಜ್ಯಗಳಿದ್ದಾವೆ, ಬೇರೆ ಬೇರೆ ಭಾಷೆಗಳಿವೆ. ಅವೆಲ್ಲವೂ ಕೂಡ ಒಟ್ಟುಗೂಡಿ ಹೋದ್ರೆ ಮಾತ್ರ ಅದು ಒಕ್ಕೂಟ ವ್ಯವಸ್ಥೆ ಅನ್ನಿಸಿಕೊಳ್ಳುತ್ತೆ. ಆ ಒಕ್ಕೂಟ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವದ ತಳಹದಿಯಲ್ಲಿ ಯಾರು ಗೆದ್ದು ಬರ್ತಾರೆ, ಪ್ರಜೆಗಳಿಂದ ಮತಗಳನ್ನ ಗಿಟ್ಟಿಸ್ಕೊಂಡು ಯಾರು ಗೆದ್ದು ಬರ್ತಾರೆ ಅಂಥವ್ರಿಗೆ ಇವತ್ತು ಬೆಲೆ ಸಿಗುತ್ತೆ ಅಥವಾ ಅವರು ಅಧಿಕಾರವನ್ನು ನಡೆಸಬಹುದು. ಆದರೆ ಈಗ ಜನ ಬಿಜೆಪಿಗೆ ಮನ್ನಣೆಯನ್ನ ಕೊಟ್ಟಿದ್ರೂ ಕೂಡ ಬಿಜೆಪಿಗೆ ಯಾಕಾದ್ರೂ ನಾವು ಬೆಂಬಲವನ್ನು ಕೊಟ್ವೋ ಅನ್ನುವಂಥ ಒಂದು ಏನು ಅವರ ಮನಸ್ಸಿನ ಒಳಗಡೆಗೆ ಒಂದು ನೊಂದುಕೊಳ್ಳುವಂತಹ ಮನೋಸ್ಥಿತಿಯನ್ನು ಇವತ್ತು ಬಿಜೆಪಿ ನಾಯಕರು ತರ್ತಾ ಇದ್ದಾರೆ. ನಾವು ಇದನ್ನು ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ. ಇಡೀ ದೇಶದಲ್ಲಿ ಚುನಾವಣಾ ವ್ಯವಸ್ಥೆಯನ್ನ ಬುಡಮೇಲು ಮಾಡಿ ತಮಗೆ ಅನುಕೂಲ ಆಗುವ ರೀತಿಯಲ್ಲಿ ಮಾಡಿಕೊಳ್ಳುವಂತಹ ಒಂದು ಹುನ್ನಾರವನ್ನ ಬಿಜೆಪಿ ನಾಯಕರು ಕೊಡ್ಲಿಕ್ಕೆ ಹೊರಟಿದ್ದಾರೆ ಇವತ್ತು. ಅದು ಕೇಂದ್ರದ ನಾಯಕರು. ಸೊ ಅದಕ್ಕೆ ರಾಜ್ಯ ನಾಯಕರು ಕೂಡ ಬೆಂಬಲವನ್ನ ಸೂಚಿಸುವಂಥದ್ದು. ಅವ್ರಿಗೆ ಏನೇ ಮಾಡಿದ್ರು ಕೂಡ ಅವರನ್ನ ಜೈ ಎನ್ನುವಂತಹ ಕೆಲಸಗಳು ಇವತ್ತು ಆ ಷಡ್ಯಂತ್ರಗಳು ನಡೀತಾ ಇದ್ದಾವೆ. ಒಂದು ವೇಳೆ ಅದನ್ನ ಪ್ರಶ್ನೆ ಮಾಡಿದರೆ ಮಾರನೇ ದಿನವೇ ಯಾರು ಆತನ ಪ್ರಶ್ನೆ ಮಾಡ್ತಾನೋ ಆತನನ್ನ ಪಕ್ಷದಿಂದ ಹೊರಗಿಡುವಂತ ಅಥವಾ ಅವನ ಮೇಲೆ ಶಿಸ್ತು ಕ್ರಮವನ್ನ ಕೈಗೊಳ್ಳುವಂತ ಕೆಲಸಗಳು ಬಿಜೆಪಿಯಲ್ಲಿ ನಡೀತಾ ಇದ್ದಾವೆ. ಸೊ ಹಾಗಾದ್ರೆ ಬಿಜೆಪಿಯಲ್ಲಿ ಎಲ್ಲಿದೆ ಪ್ರಜಾಪ್ರಭುತ್ವ, ಎಲ್ಲಿದೆ ಆಂತರಿಕ ಪ್ರಜಾಪ್ರಭುತ್ವ? ನಾವು ತುಂಬಾ ಶಿಸ್ತಿನ ಪಕ್ಷ, ನಮಗೆ ಇಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಹಾಗಿದೆ ಹೀಗಿದೆ ಅಂತ ಹೇಳ್ಕೊಳ್ಳುವಂತ ಬಿಜೆಪಿ ನಾಯಕರಿಗೆ ನಾನು ನೇರವಾಗಿ ಕೇಳುವಂತ ಪ್ರಶ್ನೆ, ನೀವು ಈ ಚುನಾವಣೆ ವ್ಯವಸ್ಥೆಯನ್ನ ಯಾಕೆ ನೀವು ವಿರೋಧಿಸ್ತಿಲ್ಲ? ನಿಮಗೆ ಹೇಗೆ ಬೇಕೋ ಹಾಗೆ ಅಥವಾ ಬಿಜೆಪಿ ನಾಯಕರಿಗೆ ಹೇಗೆ ಬೇಕೋ ಹಾಗೆ ರಾಜಕಾರಣವನ್ನ ಮಾಡಲಿಕ್ಕೆ ಅಥವಾ ನೀವೇ ಅಧಿಕಾರದಲ್ಲಿ ಮುಂದುವರಿಲಿಕ್ಕೆ ಚುನಾವಣೆಯ ವ್ಯವಸ್ಥೆಯನ್ನೇ ನಿಮಗೆ ಅನುಕೂಲಕರವಾದ ರೀತಿಯಲ್ಲಿ ಬದಲಾವಣೆ ಮಾಡಿಕೊಂಡು ಬಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬೆಲೆ ಎಲ್ಲಿ?
ಸೊ ಯಾಕೆ ನೀವು ಈ ವ್ಯವಸ್ಥೆಯನ್ನ ಬುಡಮೇಲೆ ಮಾಡ್ಲಿಕ್ಕೆ ಹೊರಟಿದ್ದೀರಿ? ನಿಮ್ಮ ಷಡ್ಯಂತ್ರ ಏನು? ನಿಮ್ಮ ಮುಂದಿನ ಆಲೋಚನೆಗಳೇನು? ಇಡೀ ದೇಶದಲ್ಲಿ ಒಕ್ಕೂಟ ವ್ಯವಸ್ಥೆ ಅಂತ ಹೇಳಿ ಇದುವರೆಗೂ ನಾವು ಮಾಡಿಕೊಂಡು ಬಂದಿರತಕ್ಕಂಥ ಈ ಒಕ್ಕೂಟ ವ್ಯವಸ್ಥೆಗೆ ಬೆಲೆ ಎಲ್ಲಿದೆ? ಇಡೀ ದೇಶದಲ್ಲಿ ಹಿಂದಿ ಮಾತ್ರ ಮಾತಾಡ್ಬೇಕಾ? ಇಡೀ ದೇಶದಲ್ಲಿ ಒಂದೇ ಬಾರಿಗೆ ಚುನಾವಣೆ ನಡೀಬೇಕಾ? ಯಾಕೆ ಆಯಾ ರಾಜ್ಯಗಳು ಸಪರೇಟ್ ಆಗಿ ಚುನಾವಣೆ ನಡೆಸ್ಕೊಳ್ಲಿಕ್ಕೆ ಆಗೋದಿಲ್ವಾ? ನಿಮಗೆ ಖರ್ಚು ವೆಚ್ಚಗಳನ್ನ ನೀವು ಉದಾಹರಣೆ ಕೊಡ್ಲಿಕ್ಕೆ ಹೋದ್ರೂ ಕೂಡ ಪ್ರತಿ ಒಂದು ಮತಗಟ್ಟೆಗೆ ಏನು ಖರ್ಚಾಗಬೇಕೋ ಅದು ಆ ಸಾರಿಗೆ ಆಗ್ಲೇಬೇಕು. ಅಥವಾ ಇಡೀ ದೇಶದಲ್ಲಿ ಒಂದು ಬಾರಿ ನಾವು ಚುನಾವಣೆಯನ್ನು ನಡೆಸಿದ ಮಾತ್ರಕ್ಕೆ ಖರ್ಚು ಕಡಿಮೆ ಆಗ್ಬಿಡುತ್ತೆ ಅನ್ನಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಪ್ರತಿ ಮತಗಟ್ಟೆಗೂ ಕೂಡ ಜನ ಬರಬೇಕು, ಮತಗಟ್ಟೆಗೆ ಬರಬೇಕಾದಂಥ ವ್ಯವಸ್ಥೆ ಆಗಬೇಕು, ಅಲ್ಲಿ ಅಧಿಕಾರಿಗಳು ಹೋಗಬೇಕು, ಕೆಲಸವನ್ನ ಮಾಡಬೇಕು, ಅವರಿಗೆ ಏನೇನು ಭತ್ಯೆಗಳನ್ನು ಕೊಡಬೇಕು ಅದನ್ನ ಚುನಾವಣೆ ಆಯೋಗ ಕೊಡಲೇಬೇಕು. ಸೊ ಹೀಗಿದ್ದಂಥ ಸಂದರ್ಭದಲ್ಲಿ ಒಂದು ದೇಶ ಒಂದು ಚುನಾವಣೆಯ ಕಾನ್ಸೆಪ್ಟ್ ಅನ್ನ ಯಾಕೆ ನೀವು ಬಲವಂತವಾಗಿ ಜನರ ಮುಂದೆ ತರಲಿಕ್ಕೆ ಹೊರಟಿದ್ದೀರಿ, ಹೇರ್ಲಿಕ್ಕೆ ಹೊರಟಿದ್ದೀರಿ? ಚುನಾವಣೆಯ ಮಾತ್ರ ಅಲ್ಲ, ಹಿಂದೆ ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ ಅಂತೇಳಿ ಸಂವಿಧಾನ ಬದಲಾವಣೆ ಮಾಡ್ಲಿಕ್ಕೆ ಯಾಕೆ ಆಯ್ತು? ಅದಾದ ನಂತರ ಹಿಂದಿ ಹೇರಿಕೆ ವಿಚಾರದಲ್ಲಿ ಹಿಂದಿಯನ್ನ ಹೇರಿಕೆ ಮಾಡುವಂತ ಕೆಲಸ ನಡೀತು. ಸೊ ಅದಕ್ಕೆ ವ್ಯಾಪಕವಾದಂತ ಟೀಕೆಗಳು ಅಥವಾ ಪ್ರತಿರೋಧಗಳು ಶುರುವಾದ ನಂತರ ಈಗ ಅಂಬೇಡ್ಕರ್ಗೆ ಕೈ ಹಾಕಿದ್ರಿ. ಅಂಬೇಡ್ಕರ್ ಅವರನ್ನ ಫ್ಯಾಷನ್ ಅನ್ನೋ ಪದ ಬಳಸಿದ್ರಿ, ವ್ಯಸನ ಅನ್ನೋ ಪದಗಳನ್ನ ಬಳಸಿದ್ರಿ. ನಿಮಗೆ ಮೋದಿ ಅನ್ನುವಂತ ಪದ ಇವತ್ತು ವ್ಯಸನ ಆಗಿ ಕೂತಿದೆ. ಆದ್ರೆ ಜನ ಅದನ್ನ ಪ್ರಶ್ನೆ ಮಾಡಬಾರದು. ಯಾರು ಅದನ್ನು ಪ್ರಶ್ನೆ ಮಾಡ್ತಾರೋ ಅವರ ಮೇಲೆ ಕೇಸ್ ಹಾಕುವಂತ ಅವರನ್ನ ದಮನ ಮಾಡುವಂತ ಅಥವಾ ಪ್ರತಿಭಟಿಸುವಂತ ವ್ಯವಸ್ಥೆಯನ್ನು ಹತ್ತಿಕ್ಕುವ ಕೆಲಸವನ್ನ ನೀವು ಮಾಡ್ಕೊಂಡು ಬರ್ತಾ ಇದ್ದೀರಿ. ಆದರೆ ಇವತ್ತು ಚುನಾವಣಾ ಆಯೋಗದ ನಿಯಮಗಳಿಗೂ ಕೂಡ ಕೈ ಹಾಕಿ ಅದನ್ನ ಬುಡಮೇಲು ಮಾಡಿ ತಮಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಜನ ಇವತ್ತು ದಡ್ಡರಲ್ಲ. ನಿಮ್ಮ ಎಲ್ಲ ಕುತಂತ್ರಗಳನ್ನು ಕೂಡ ಅರ್ಥ ಮಾಡಿಕೊಂಡು ಬೀದಿಗಳಿರುವಂತಹ ವ್ಯವಸ್ಥೆಯನ್ನ ಇವತ್ತು ಜನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಸೊ ಇವತ್ತಿನ ವ್ಯವಸ್ಥೆ ಹಾಗಿದೆ. ನೀವು ಇದೇ ಸಾಮಾಜಿಕ ಜಾಲತಾಣಗಳನ್ನ ಬಳಸ್ಕೊಂಡು ಅಧಿಕಾರಕ್ಕೆ ಬಂದು ಈಗ ಅದನ್ನೇ ಬದಲಾವಣೆ ಮಾಡಿಕೊಳ್ಳಿಕ್ಕೆ ಏನೆಲ್ಲ ರಣತಂತ್ರವನ್ನು ಮಾಡಿದ್ರಿ? ಸಾಮಾಜಿಕ ಜಾಲತಾಣಗಳ ಕಚೇರಿಗಳಿಗೆ ಏನೆಲ್ಲ ನಿರ್ಬಂಧಗಳನ್ನು ಹಾಕಿದ್ರಿ? ನಿಮಗೆ ಅನುಕೂಲಗಳಾದಂಥ ಸಂದರ್ಭದಲ್ಲಿ ಹೇಗೆಲ್ಲ ನಡೆದುಕೊಂಡ್ರಿ? ನಿಮಗೆ ಅದು ಪ್ರತಿಕೂಲ ಆದಂಥ ಸಂದರ್ಭದಲ್ಲಿ ಯಾವ ರೀತಿ ದುರ್ವರ್ತನೆಯನ್ನ ಪ್ರದರ್ಶನ ಮಾಡಿದ್ರಿ ಅನ್ನುವಂಥದ್ದು ಈ ದೇಶದ ಜನರಿಗೆ ಅಥವಾ ಈ ರಾಜ್ಯದ ಜನರಿಗೆ ಗೊತ್ತಿದೆ. ಆದರೆ ಈಗ ಇಡೀ ಚುನಾವಣೆ ವ್ಯವಸ್ಥೆಯನ್ನೇ ತಮಗೆ ಅನುಕೂಲ ಆಗೋ ರೀತಿಯಲ್ಲಿ ಬಳಸ್ಕೊಳ್ಳಿಕ್ಕೆ ಹೊರಟಿದ್ದಾರಲ್ಲ, ನಿಮಗೆ ರಾಜಕಾರಣ ಮಾಡೋದಕ್ಕಿಂತ ಇವೆಲ್ಲವೂ ಕೂಡ ರಾಜೀನಾಮೆಯನ್ನು ಕೊಟ್ಟು ಮನೇಲಿ ಕೂರುವಂಥದ್ದು ಒಳ್ಳೆಯದು. ಯಾಕೆ ಈ ಜನರ ಮನೋಸ್ಥಿತಿಯನ್ನು ಹಾಳು ಮಾಡ್ಲಿಕ್ಕೆ ಹೊರಟಿದ್ದೀರಿ? ಯಾಕೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹಾಳು ಮಾಡಿ ಎಲ್ಲವನ್ನೂ ಕೂಡ ಬುಡಮೇಲೆ ಮಾಡಕ್ಕೆ ಹೊರಟಿದ್ದೀರಿ? ಕೇವಲ ನಿಮ್ಮ ತೆವಲುಗಳನ್ನ ತೀರಿಸಿಕೊಳ್ಳಲಿಕ್ಕೆ ಈ ದೇಶವನ್ನ ಕೊಳ್ಳೆ ಹೊಡಿಲಿಕ್ಕೆ ನಿಂತಿದ್ದೀರಾ? ಜನರ ಪರವಾಗಿ ಕೆಲಸ ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯ ಆದರೆ ಆ ಒಂದು ಸ್ಥಾನಗಳಲ್ಲಿ ನೀವು ಇರಬೇಕು. ಇಲ್ಲದೆ ಹೋದ್ರೆ ರಾಜೀನಾಮೆಯನ್ನು ಕೊಟ್ಟು ಮನೆಗೆ ಹೋಗುವಂತ ಕೆಲಸವನ್ನು ಮಾಡಿ. ಈ ದೇಶದಲ್ಲಿ ಸಾಕಷ್ಟು ಪ್ರತಿಭಾವಂತರಿದ್ದಾರೆ. ಅವರು ಕೂಡ ಹೊಸದಾಗಿ ರಾಜಕಾರಣಕ್ಕೆ ಬರಲಿ, ಅವರು ಹೊಸ ಹೊಸ ಕೆಲಸಗಳನ್ನ ಮಾಡಲಿ, ಜನರ ಪರವಾಗಿ ಕೆಲಸ ಮಾಡುವಂತ, ನಿಷ್ಪಕ್ಷಪಾತವಾಗಿ ಕೆಲಸ ಮಾಡುವಂತ ಜನ ನಾಯಕರು ಇನ್ನೂ ಕೂಡ ಈ ದೇಶದಲ್ಲಿ ಇದ್ದಾರೆ. ನಾನು ಬಿಜೆಪಿಯಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಕೆಟ್ಟವರು ಅಂತ ನಾನು ಹೇಳ್ತಾ ಇಲ್ಲ, ಅಲ್ಲೂ ಕೂಡ ಒಳ್ಳೆಯವರು ಇದ್ದಾರೆ. ಅಂಥವ್ರಿಗೆ ಅಧಿಕಾರವನ್ನು ಕೊಡಿ, ಅವರು ಕೆಲಸ ಮಾಡ್ತಾರೆ, ಜನರ ಪರವಾಗಿ ಕೆಲಸ ಮಾಡ್ಲಿಕ್ಕೆ ಅವರು ರೆಡಿ ಇದ್ದಾರೆ. ಆದರೆ ಅವರ ಧ್ವನಿಯನ್ನು ಕೂಡ ದಮನ ಮಾಡಿ ಅವರಿಗೆ ನಿರ್ಬಂಧನೆಗಳನ್ನ ಹೇರಿ ನಮ್ಮ ವಿರುದ್ಧ ಯಾರೂ ಕೂಡ ಮಾತನಾಡಬಾರದು ಅನ್ನುವಂಥ ಪರಿಕಲ್ಪನೆಯಲ್ಲಿ ನೀವು ಪಕ್ಷವನ್ನ ಕಟ್ಟಕ್ಕೆ ಹೊರಟಿದ್ದೀರಿ. ಜೊತೆಗೆ ಅದಕ್ಕೆ ಪೂರಕವಾದ ರೀತಿಯಲ್ಲಿ ಸರ್ಕಾರದ ವ್ಯವಸ್ಥೆಗಳನ್ನ ಅಥವಾ ಅರೆ ಸರ್ಕಾರಿ ಸಂಸ್ಥೆಗಳನ್ನ ನಿಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ರಾಜಕಾರಣವನ್ನು ಮಾಡ್ಲಿಕ್ಕೆ ಹೊರಟಿದ್ದೀರಿ, ಅಧಿಕಾರವನ್ನು ಹಿಡಿಯಲಿಕ್ಕೆ ಪ್ರಯತ್ನವನ್ನ ಮಾಡ್ತೀರಿ. ಈ ಆಟ ಹೆಚ್ಚು ದಿನ ನಡೆಯೋದಿಲ್ಲ. ಇದಕ್ಕೆ ಎಲ್ಲದಕ್ಕೂ ಕೂಡ ಒಂದು ಮಿತಿ ಅನ್ನುವಂಥದ್ದು ಇದ್ದೇ ಇದೆ. ಕಾಲಚಕ್ರ ಅನ್ನುವಂಥದ್ದು ತಿರುಗ್ತಾ ಇರುತ್ತೆ. ಇವತ್ತು ನೀವು ಮೇಲೆ ಇರ್ಬೋದು, ಮುಂದೊಂದು ದಿವಸ ನೆಲಕ್ಕೆ ಬೀಳಲೇಬೇಕು. ಆ ಬೀಳುವಂತ ಸಂದರ್ಭದಲ್ಲಿ ನೀವೀಗ ಕಾಂಗ್ರೆಸ್ ನಾಯಕರು ಏನು ಇವತ್ತು ನಾಯಕತ್ವ ಇಲ್ಲ ಅಂತ ನೀವೇನು ಬೊಬ್ಬೆ ಹೊಡಿತಿದ್ದೀರೋ ಆ ಸ್ಥಿತಿಗೆ ನೀವು ಬಂದು ನಿಲ್ತೀರಿ. ಈ ಮಾತು ಸತ್ಯ, ಬರೆದಿಟ್ಕೊಳ್ಳಿ ನೀವು. ಸೊ ಈ ರೀತಿಯ ವ್ಯವಸ್ಥೆಯನ್ನ ಸೃಷ್ಟಿ ಮಾಡುವ ಬದಲು ಎಚ್ಚರ ಇರಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಅಂಬೇಡ್ಕರ್ ಅವರು ಈ ಒಂದು ಸಂವಿಧಾನವನ್ನ ಸೃಷ್ಟಿ ಮಾಡಿ ಈ ದೇಶದ ಜನ, ಎಲ್ಲ ವರ್ಗದ ಜನ, ಎಲ್ಲ ಧರ್ಮದ ಜನ ಶಾಂತಿಯುತವಾಗಿ ಸಹಬಾಳ್ವೆಯಿಂದ ಸಮಾನತೆಯಿಂದ ಬದುಕಬೇಕು ಅಂತ ಹೇಳಿ ಒಂದು ಸಂವಿಧಾನವನ್ನು ಕೊಟ್ಟು ಹೋಗಿದ್ದಾರೆ. ಪ್ರತಿ ಒಂದು ಸಂಸ್ಥೆಗಳಿಗೂ ಅದರಾದ ನಿಯಮಾವಳಿಗಳನ್ನ ಸೃಷ್ಟಿಸಿದ್ದಾರೆ. ಆ ನಿಯಮಾವಳಿಗಳು ಸಣ್ಣ ಪುಟ್ಟ ಚೇಂಜಸ್ಗಳಿದ್ರೆ ಅದನ್ನ ಮಾಡ್ಕೊಳ್ಬೇಕು, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ನಿಮಗೆ ಅನುಕೂಲ ಆಗುವ ರೀತಿಯಲ್ಲಿ, ರಾಜಕಾರಣಿಗಳಿಗೆ ಅನುಕೂಲ ಆಗುವ ರೀತಿಯಲ್ಲಿ ನಿಯಮಗಳನ್ನು ಬದಲಾವಣೆ ಮಾಡಿಕೊಂಡು ಪ್ರಜೆಗಳನ್ನ ಬೀದಿಗೆ ಇಡುವಂತಹ ಅಥವಾ ಬೀದಿಗೆ ನಿಲ್ಲಿಸುವಂತಹ ಕುತಂತ್ರಗಳನ್ನ ಮಾಡ್ತಿದ್ದೀರಲ್ಲ, ಇದು ಸರಿಯಾದ ಕ್ರಮ ಅಲ್ಲ. ಈ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಅದು ಯಾವುದೇ ಪಕ್ಷಗಳಾಗಿರಲಿ ಯೋಚನೆ ಮಾಡಬೇಕು. ಜೊತೆಗೆ
ಪ್ರತಿಪಕ್ಷಗಳು ಇಂತಹ ವಿಚಾರಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು. ನೀವೇನು ಹಾಗಾದ್ರೆ ಏನ್ ಮಾಡ್ತಾ ಇದ್ದೀರಿ? ಪ್ರತಿಪಕ್ಷದಲ್ಲಿ ನಾಯಕರುಗಳು ಕೇವಲ ಪ್ರತಿಭಟನೆಯನ್ನ ಮಾಡಿದ್ರೆ ಅಥವಾ ಸದನದಲ್ಲಿ ಹೊರಗಡೆ ಬಂದು ಕೂಗಾಡಿದ್ರೆ ಸಾಕಾ? ಸೊ ಇದರ ಮುಂದಿನ ಸ್ಟೆಪ್ ಏನಾಗಬೇಕು? ಯಾವ ರೀತಿ ಹೋರಾಟವನ್ನ ಮಾಡಬೇಕು? ಈ ದೇಶದಲ್ಲಿ ಪ್ರಜಾಪ್ರಭುತ್ವನ ವ್ಯವಸ್ಥೆ ಅನ್ನುವಂಥದ್ದು ಇನ್ನೂ ಇದೆ. ಸೊ ಇದನ್ನ ಗಟ್ಟಿಗೊಳಿಸುವಂತ ಅಥವಾ ಈ ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಇಟ್ಕೊಂಡು ಹೇಗೆ ಹೋರಾಟವನ್ನು ರೂಪಿಸಬೇಕು ಈ ಸರ್ಕಾರದ ವಿರುದ್ಧ ಅನ್ನುವಂಥದ್ದನ್ನ ನೀವು ಅರ್ಥ ಮಾಡಿಕೊಂಡು ನೀವು ಆ ನೇತೃತ್ವವನ್ನು ವಹಿಸ್ಕೊಳ್ಬೇಕು. ನೀವು ಕೂಡ ಅವರು ಹೇಳಿದ ಹಾಗೆ ಅದನ್ನ 3 ದಿನ ಹೋರಾಟವನ್ನ ಮಾಡಿ ಮಾರನೇ ದಿವಸ ಮನೆ ಹೋಗಿ ಸೇರ್ಕೊಳ್ಳೋದು ಇಲ್ಲಿ ಅಧಿಕಾರದಲ್ಲಿರುವಂಥವರು ತಮಗೆ ಹೇಗೆ ಬೇಕೋ ಹಾಗೆ ಮಾಡಿಕೊಳ್ಳುವಂತ ಕುತಂತ್ರಗಳನ್ನು ಮಾಡುವಂಥದ್ದು. ಒಂದು ವೇಳೆ ನೀವು ನಾಳೆ ಮತ್ತೆ ಅಧಿಕಾರಕ್ಕೆ ಬಂದ್ರೆ ನೀವು ಅದನ್ನೇ ಮುಂದುವರಿಸಬಹುದು ಅನ್ನುವಂಥ ಈ ತಂತ್ರಗಾರಿಕೆಯ ರಾಜಕಾರಣನ್ನ ಮೊದಲು ರಾಜಕಾರಣಿಗಳು ಬಿಡಬೇಕು. ಅದು ಇಲ್ಲದೆ ಹೋದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಸಂಪೂರ್ಣವಾಗಿ ಬುಡಮೇಲಾಗುತ್ತೆ. ನೀವು ಈಗ ಕಾರ್ಯಕರ್ತರನ್ನ ಇಟ್ಕೊಂಡು ಅಥವಾ ರಾಜಕಾರಣಿಗಳ ಹಿಂಬಾಲಕರನ್ನ ಇಟ್ಕೊಂಡು ತಮಗೆ ಹೇಗೆ ಬೇಕೋ ಹಾಗೆ ನಿಯಮಗಳನ್ನ ರೂಪಿಸ್ಕೊಂಡು ಜೈ ಎನಿಸ್ಕೊಂಡು ಬರಬಹುದು. ಆದರೆ ಸಾಮಾನ್ಯ ಜನ ತಿರುಗಿ ಬಿದ್ದರೆ ನಿಮ್ಮ ಏನು ಆಟಾಟೋಪ ಬುಡಮೇಲಾಗುತ್ತೆ ಅನ್ನೋಂಥದ್ದು ನೀವು ನೆನಪಿರಲಿ. ಸೊ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ನೀವು ಹೆಜ್ಜೆಗಳನ್ನು ಇಡಬೇಕು. ಈ ಚುನಾವಣಾ ಆಯೋಗದ ನಿಯಮಾವಳಿಗಳನ್ನ ಪರಿಶೀಲನೆ ನಡೆಸಿ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳುವಂತ ಕೆಲಸವನ್ನ ನೀವು ಮಾಡದೆ ಹೋದ್ರೆ ಜನಕ್ಕೆ ಇದು ಅರ್ಥ ಆದ ದಿನ ನಿಮ್ಮ ವಿರುದ್ಧ ತಿರುಗಿ ಬೀಳ್ತಾರೆ. ಅವತ್ತು ಈ ವ್ಯವಸ್ಥೆ ಏನು ಅನ್ನುವಂಥದ್ದು ನಿಮಗೆ ಅಥವಾ ಪ್ರಜಾಪ್ರಭುತ್ವದ ಪ್ರಾಬಲ್ಯ ಏನು, ಅದರ ತಾಕತ್ತೇನು, ನಿಜವಾದ ತಾಕತ್ತು ಅನ್ನುವಂಥದ್ದು ನಿಮಗೆ ಅರ್ಥ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಕೆಲಸ ಮಾಡಿ ಜನರ ಪರವಾಗಿ ಕೆಲಸ ಮಾಡೋದ್ರ ಮೂಲಕ ನಿಜವಾದ ಜನನಾಯಕರಾಗಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ.